ಚೆನ್ನಾಗಿದೆ ಅಮ್ಮ. ಯಾವ ಊರಮ್ಮ ಇದು? ಶಾಪುರ. ಯಾವ ಡಿಸ್ಟ್ರಿಕ್ಟ್ ಇದು? ಯಾದಗಿರಿ ಡಿಸ್ಟ್ರಿಕ್ಟ್, ಶಾಪುರ ತಾಲೂಕು ಅಲ್ವಾ ಇದು? ಹಾ ಹಾ ಹಾ. ಏನಮ್ಮ, ಏನಾದ್ರೂ ಅಧಿಕಾರ ಸಿಕ್ಕಿದ್ಯಾ ನಿಮ್ಗೆ? ಏನಾದ್ರೂ ಅಧಿಕಾರ ಸಿಕ್ಕಿದ್ಯಾ? ಹ್ಮ್ ಹ್ಮ್ ಅಧಿಕಾರ ಸಿಗಂತ ಮನೆ ಕಣಮ್ಮ ತಾಯಿ ಇದು. ತಡಿ ಅಧಿಕಾರ, ಹಂಗಾಗಿ ಅಧಿಕಾರ ಸಿಗುವಂತ ಮನೆ ಇದು, ಚೆನ್ನಾಗಿರುತ್ತೆ. ಆ ಕಡೆ ರೋಡ್ ಇದೆಯಲ್ಲಮ್ಮೆ ಇದು? ಅಲ್ಲ ಒಟ್ಟು ಅಲ್ಲ, ಸರಿ ಒಪ್ಕೊಳ್ತೀನಿ, ಇನ್ನೊಂದು ಎಂಟ್ರೆಸ್ಟ್ ಇದೆಯಲ್ಲ. ಹ್ಮ್ ಅಮ್ಮಯ್ಯ, ಈ ಕಟ್ಟೆ ಇದೆಯಲ್ಲ, ಸ್ಟೆಪ್ ಇದೆಯಲ್ಲ, ಅದು ಗಂಡ್ಮಕ್ಳ ತಲೆ ಮೇಲೆ ಒಂದು ಬಂಡೆ ಹಾಕೋಣ. ಅರ್ಥ ಆಯ್ತು ಹೇಳೋದು? ಗಂಡ್ಮಕ್ಳು ಅಂದ್ರೆ ಯಜಮಾನ್ರು ಅಥವಾ ಗಂಡ್ಮಕ್ಳು ಇದ್ರೆ, ಅರ್ಥ ಆಯ್ತು ಹೇಳೋದು? ಅವ್ರು ಏನ್ ಮಾಡಿದ್ರೆ ಸಕ್ಸಸ್ ಆಗಲ್ಲ. ಫಸ್ಟ್ ಈ ಸ್ಟೆಪ್ ಎಲ್ಲ ತೆಗೆದ್ಬಿಟ್ಟು ಒಂದು ಮಣಿ ಹಾಕಿ ಇಲ್ಲ ವಸ್ತ್ರ ಹಾಕಿ ಇಟ್ಟು ಅದೇ ರೀತಿ ಪೂಜೆ ಮಾಡಿ. ಸ್ಟೆಪ್ ಪೂರ್ತಿ ತೆಗೆದು ಬಿಡ್ಬೇಕು. ಅರ್ಥ ಆಯ್ತಾ? ಯಜಮಾನ್ರಿಗೆ ಏನಂತಂದ್ರೆ, ಮಕ್ಕಳಿಗೆ ಅಂದ್ರೆ ತಲೆ ಮೇಲೆ ಬಂಡೆ ಹಾಕೋಣ, ಎದ್ರೊಳಕ್ಕೆ ಬಿಡಲ್ಲ, ಅವ್ರನ್ನೇನ್ ಮಾಡ್ತಾರೆ ಪಾಪ ಅಲ್ವಮ್ಮ? ಹಾಗಾಗಿ ಆ ಸ್ಟೆಪ್ ಅಂತ ತೆಗೀರಿ. ಓಕೆಮ್ಮ? ಓಕೆ. ಅಡುಗೆ ಮನೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರಾ? ಅವ್ರ ಹೆಸರು ಶಾಂತೇಗೌಡ್ರಾ? ಹಾ ಹಾ. ಓಕೆ, ಚೆನ್ನಾಗಿದೆ ತಾಯಿ. ಇದು ಯಾರು ಮಲಗ್ತಾರಮ್ಮ ತಾಯಿ? ಮಾಸ್ಟರ್ ಬೆಡ್ಡಾ? ನೀವೇ ಮಲಗ್ತೀರಾ? ಓಕೆ, ಚೆನ್ನಾಗಿದೆ. ಇವರಣ್ಣ ಗೌಡ್ರು, ಶಾಂತೇಗೌಡ್ರು? ಹಾ. ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಷ್ಟೇ, ಚೆನ್ನಾಗಿ ಕಟ್ಟಿದಿರಿ. ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅದನ್ನ ನಾವು ಏನು ಮಾಡ್ಬೋದು, ತೊಂದರೆ ಏನಿಲ್ಲ. ಯೂಸ್ ಮಾಡಿದ್ರು ತೊಂದರೆ ಏನಿಲ್ಲ. ಎಷ್ಟು ಜನ ಮಕ್ಳು ತಾಯಿ? ಒಬ್ನೇ ಮಗನ? ಏನ್ ಮಾಡ್ತಿದ್ದಾನೆ? ಹಾ 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 ಹಾ. ಈಗ ನಿಮ್ಗೆ ಫೋನ್ ಮಾಡಿದ್ರೆ ಅವ್ರು ಮಾಡ್ಕೊತಾರೆ. ನಮ್ಮ ಮನೆಯವರು ಬ್ರದರು. ಏನಂತ ಫೈನಾನ್ಷಿಯಲಿ ಟೈಟ್ ಆಗುತ್ತೆ ಬರ್ತಾ. ಸರಿಮ್ಮ. ಬರ್ತೀನಿ ಬಾಮ್ಮಯ್ಯ. ಇದು ಓಪನ್ ಮಾಡಮ್ಮ. ಅದೇ ಇನ್ನು ಕಟ್ಟಿದಾಗಳಿಂದ ಏರಿಕಿಲ್ಲ ನಿಮಗೆ, ಹಂಗ ಹಿಂದಕ್ಕೆ ದಬ್ದಂಗ ಆಗ್ತಾ ಇದೆ ನಮ್ಮನ್ನ ಅಲ್ವಾ? ಹಿಂದಕ್ಕೆ ದಬ್ದಂಗ ಆಗ್ತಾ ಐತೆ, ಏರಿಕೆ ಆಗ್ತಾ ಇಲ್ಲ ಅಲ್ವಾ? ಎಲ್ಲಾ ಕೆಲಸದಲ್ಲೂ ಬೇರೆ ಸಕ್ಸಸ್ ಆಗ್ತಾ ಇಲ್ಲ ಅಲ್ವಮ್ಮ? 2 ವರ್ಷ ಆದ್ರೆ ನಮ್ಮ ಯಜಮಾನ್ರು ರಿಟೈರ್ಮೆಂಟ್ ಆಗಿ ಆಗಿಲ್ಲ ಅಷ್ಟೆ ಅಲ್ವಾ? ಮುಗಿ ಬಿದ್ದಿದೆ ಅಂತ ಸ್ಟಾಪ್ ಆಗಿದೆ, ಅಲ್ಲಿಗೆ ಸಾಕಾಗೋಗಿದೆ. ನಮ್ ಕೈಲಿ ಆಗಲ್ಲ, ಸಾಕಪ್ಪ ಇದು ಅನ್ನೋ ಒಂದು ಮಟ್ಟಕ್ಕೆ ಬಂದ್ಬಿಟ್ಟದೆ ಅಲ್ವಾ? ಏನಮ್ಮ, ಆರೋಗ್ಯ ಸರಿ ಇಲ್ಲ. ಮೇಲೆ ಹೊಡೆತ ಬೀಳ್ತಾ ಇದೆ. ಹಾ ಬಮ್ಮ ಅಮ್ಮಯ್ಯ, ನಾವಿಲ್ಲಿಂದ ಒಂದು ಕೆಲಸ ಮಾಡಿ, ಇದೇನಿದು ರೂಮ್ ಅಲ್ವಾ ಇದು? ಅಲ್ಲ, ಇದಕ್ಕೆ ಕೆಳಗಡೆ ಏನಿದೆ? ಒಂದ್ ನಿಮಿಷ, ಇಲ್ಲಿಂದ ಈ ಕಡೆ ಏನಿದು ಕೆಳಗಡೆ? ಏನಿದೆ? ವಾಶ್ರೂಮ್ ಇದೆ. ಸರಿ, ಓಕೆ. ನಾವು ಇದು 100ಕ್ಕೆ 100 ಚೆನ್ನಾಗಿರ್ಬೇಕಂದ್ರೆ ಇದು ಫೈನಾನ್ಷಿಯಲಿ ಫುಲ್ ಟೈಟ್ ಆಗುತ್ತೆ,
ಮತ್ತೆ ಎರಡನೇದು, ಹೆಣ್ಮಕ್ಳಂತೂ ನೆಮ್ಮದಿಗೆ ಆರೋಗ್ಯಕ್ಕೆ ಬಿಡೋದೇ ಇಲ್ಲ ಮನೆ. ಅರ್ಥ ಆಯ್ತಾ? ಎಸ್ ಆರ್ನು ಅಷ್ಟೇ ನನಗೆ ಬೇಕಿರೋದು ಅಲ್ವಾ? ಓಕೆ ಅನ್ಸುತ್ತಾ? ತ್ರಾಸ ಆಗುತ್ತೆ. ಎಸ್. ಇದೇನಾಗಿದೆ ಅಂತಂದ್ರೆ ನೋಡಿ, ಇದು ನಾನು ಹಿಂಗೆ ಹೋಗ್ತೀನಲ್ವಾ, ಸ್ಟ್ರೈಟಾಗಿ ಅಲ್ಲೇವರೆಗೂ ಹೋಗ್ಬೇಕಾಗಿತ್ತು, ಆ ಮೂಲೆವರೆಗೂ ಹೋಗ್ಬೇಕಾಗಿತ್ತು ನಾನು. ಇಲ್ಲಿಂದ ಸೀದಾ ಹೋಗ್ಬೇಕಾಗಿತ್ತು ನಾನು. ಅರ್ಥ ಆಯ್ತಾ? ಇಲ್ಲ ನಮ್ಗೆ ಆಗಿಲ್ಲ ಅಂದಲ್ಲಿ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಆಗಿಲ್ಲಪ್ಪ, ನಮ್ಗೆ ಮಾಡೋಕ್ ಆಗಲ್ಲ ಈಗ ಅಷ್ಟೊಂದು ಅಂದ್ಕೊಳ್ಳಿ. ಇದನ್ನ ಸ್ಟ್ರೈಟ್ ಮಾಡ್ಕೊಂಬಿಡಿ. ಇದಿದೆಯಲ್ಲ, ಸ್ಟ್ರೈಟ್ ಮಾಡ್ಕೊಳ್ಳಿ. ಸ್ಟ್ರೈಟ್ ಮಾಡ್ಕೊಂಡು ಈ ಪಿಲ್ಲರ್ ಇದೆಯಲ್ಲ, ಪಿಲ್ಲರ್ ಪಕ್ಕದಲ್ಲಿ ಇದು ಹಿಂಗೆ ಇರ್ಲಿ, ಏನ್ ತೊಂದ್ರೆ ಇಲ್ಲ, ತಲೆ ಕೆಡ್ಸ್ಕೋಬೇಡಿ. ಇದನ್ನ ಸ್ಟ್ರೈಟ್ ಆಗಿ ಸುಮ್ಮನೆ ಇದು ಸ್ವಲ್ಪ ಇದು ಎಷ್ಟತ್ರ ಇದೆಯೋ ಅಷ್ಟತ್ರ ಮಾಡ್ಕೊಂಡು ಕ್ಲೋಸ್ ಮಾಡಿ. ಸರಿ, ಇದು ಕ್ಲೋಸ್ ಮಾಡಿ. ನೀವು ಅಲ್ಲಿಂದ ಬಂದ್ರೆ ಸ್ಟ್ರೈಟ್ ಆಗಿ ಹಿಂಗೆ ಹೋಗಂಗಿರ್ಲಿ. ಇದನ್ನ ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡ್ ಮಾಡಬೇಡಿ, ಮತ್ತೆ ಡೌನ್ ಮಾಡಬೇಡಿ, ಸ್ಟ್ರೈಟ್ ಆಗಿ ಹೋಗ್ಲಿ. ಸರಿನಾ? ಇದು ನಿಮಗೆ ಏನಂತಂದ್ರೆ ರೆಮಿಡಿ ಅಂತೀವಲ್ವಾ, ಒಂದು ಟ್ಯಾಬ್ಲೆಟ್ ಕೊಟ್ಟಾಗ ನಿಮಗೆ ಅರ್ಥ ಆಯ್ತು ಹೇಳೋದು. ಪೂರ್ಣ ಪ್ರಮಾಣದ ಅಂದ್ರೆ ಖರ್ಚು ಜಾಸ್ತಿ ಆಗತ್ತೆ. ಇಮಿಡಿಯೇಟ್ ಆಗಿ ಇಂಜೆಕ್ಷನ್ ಕೊಟ್ಟಂಗ ನಾನು ಇದು. ಅರ್ಥ ಆಯ್ತಾ ಅಮ್ಮ? ಅರ್ಥ ಆಯ್ತಾ? ಇದನ್ನ ಸ್ಟ್ರೈಟ್ ಮಾಡ್ಕೊಳ್ಳೋಣ. ಸರಿನಾ? ಸ್ಟ್ರೈಟ್ ಮಾಡ್ಕೊಂಡ್ರೆ ನಿಮ್ಗೆ ಅಲ್ಲಿಗೆ ಒಂದು ಪಾಯಿಂಟ್ ಕ್ಲೋಸ್ ಆಗತ್ತೆ. ಎಸ್ ಸರಿದಿಲ್ಲಮ್ಮ? ಈ ಪಿಲ್ಲರ್ನ ಈ ಮನೆ ಲೆವೆಲ್ಗೆ ಸ್ಟ್ರೈಟ್ ಆಗಿ ಒಂದು ಹಾಕೋಬೇಕು. ಹಾ, ನೀವು ಕಬ್ಬಿಣದನ್ನ ಹಾಕೊಳ್ಳಿ, ಅದನ್ನ ಹಾಕೊಳ್ಳಿ, ಡಮ್ಮಿ ಹಾಕೊಳ್ಳಿ. ಅರ್ಥ ಆಯ್ತಾ? ಡಮ್ಮಿ ಹಾಕೊಂಡು ಟಚ್ ಮಾಡಿ ಇಲ್ಲಿಗೆ. ಆ ಲೈನ್ ಕರೆಕ್ಟ್ ಆಗಿರ್ಬೇಕು, ಈ ಮನೆ ಲೈನ್ ಕರೆಕ್ಟ್ ಆಗಿರ್ಬೇಕು. ಹಾ, ನಾನು ಅವಾಗ ತೋರಿಸ್ತೀನಿ ನಿಮಗೆ, ಇಳಿದೊಂದು ತೋರಿಸ್ತೀನಿ. ಸರಿನಾ? ಓಕೆ. ಇದು ನೋಡಿ, ಇದು ಮಾಡಿರಲ್ವ ಬಾಲ್ಕನಿದು, ಇದನ್ನ ತೆಗೆದ್ಬಿಟ್ಟು ಇದನ್ನ ಸ್ಟ್ರೈಟ್ ಅಲ್ಲಿವರೆಗೂ ಮಾಡಿ, ಸೇಮ್ ಆಸ್ ಇಟ್ ಈಸ್. ಇದನ್ನ ಕಟ್ ಮಾಡಿ ಇದನ್ನ ಸ್ಟ್ರೈಟ್ ಆಗಿ ಮಾಡಿ. ಓಕೆಮ್ಮ? ಅದನ್ನ ಮಾಡಿ ಆ ಡಮ್ಮಿ ಪಿಲ್ಲರ್ ಅಂತ ಕೊಡಿ, ಇದನ್ನ ಸ್ಟ್ರೈಟ್ ಮಾಡ್ಕೊಳ್ಳಿ. ಎಷ್ಟು ಅನುಕೂಲ ಆಗುತ್ತೆ ನಿಮ್ಗೆ, ನಿಮ್ಗೆ ಗೊತ್ತಾಗ್ಬಿಡುತ್ತಾಗಲೇ. ನಾನು ಹೇಳೋದೇ ಬೇಕಾಗಿಲ್ಲ ನಿಮಗೆ. ಸರಿನಾ? ಕ್ಲಾರಿಟಿ. ನೀವು ಈ ಹೈಟ್ಗೆ ಇದನ್ನೆಲ್ಲ ಕಟ್ ಮಾಡ್ಬೇಕು. ಇದನ್ನ ಆ ಹೈಟ್ಗೆ ಟೋಟಲಿ ಕಟ್ ಮಾಡ್ಬೇಕು. ಇಲ್ಲ ಅಂದಲ್ಲಿ ಈ ಹೈಟ್ ಇದೆಯಲ್ಲ, ಈ ಹೈಟ್ಗೆ ಇದೆಲ್ಲ ಕಟ್ ಮಾಡ್ಬೇಕು ನೋಡಿ, ಅಲ್ಲಿವರೆಗೆ ಕಟ್ ಮಾಡ್ಬೇಕು. ಸರಿನಾ? ಹಾ, ಈ ಹೈಟ್ಗೆ ಇಲ್ಲಿಗೆ ಬರುತ್ತೆ ನೋಡಿ, ಇಲ್ಲಿ. ಸರಿನಾ? ಇದೆಲ್ಲ ಕಂಪ್ಲೀಟ್ ಇಲ್ಲಿಗೆ ಬರುತ್ತೆ ನೋಡಿ. ಇದು ಸ್ಟ್ರೈಟ್ ವೇಲ್ ಹಂಗೆ ಇರ್ಬೇಕಿದು, ಏನೂ ಮಾಡಬಾರ್ದು. ಒಂದು. ಎರಡನೇದು, ನಿಮ್ಮ ತಲೆ ಮೇಲೆ ಆರೋಗ್ಯದ ಮೇಲೆ ಭಾರಿ ತೊಂದರೆ ಮಾಡ್ಕೊಂಡಿದ್ದೀರಿ. ಒಂದು ಯಾಕೆ ಅಂತಂತಂದ್ರೆ, ಇದು ಯಾವುದೇ ಕಾರಣಕ್ಕೂ ಇರಬಾರ್ದು ಹೈಟು. ನೀವೇನು ವೆಂಟಿಲೇಷನ್ ಅಂತ ಏನೋ ಮಾಡ್ಕೊಂಡ್ಬಿಡ್ರಿ ಸ್ಟ್ಯಾಂಡರ್ಡ್ ಆಗಿ. ನೋಡಿ, ನಾವೇನೇ ಮಾಡ್ಕೊಂಡ್ರು ತೊಂದರೆ ಮಾಡ್ಕೊಳ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಇದನ್ನು ಫಸ್ಟ್ ಹೊಡೆದ ಹಾಕಿ, ನೀವು ಗ್ಲಾಸ್ ಇದೇ ಗ್ಲಾಸ್ ಇರ್ಲಿ, ನನಗೇನೋ ಏನಂತ ತೊಂದರೆ ಇಲ್ಲ. ಇದೇ ಗ್ಲಾಸ್ ಅನ್ನ ಅದ್ರ ಲೆವೆಲ್ಗೆ ಮಾಡ್ಕೊಳ್ಳಿ. ನೀರು ಬಂದ್ರೆ ಅದ್ರ ಮೇಲೆ ಹೋಗ್ಲಿ ಸುಮ್ಮನೆ ಆ ಕಡೆ. ಇದನ್ನು ಫಸ್ಟ್ ಹೊಡೆದಾಕಿ, ಇದನ್ನ ದೊಡ್ಡ ಒಂದು 500 kg ಕಲ್ಲು ಹಾಕೊಂಡು ಫ್ಯಾಮಿಲಿ ಕೂತ್ಕೊಂಡಿದ್ರು ತಲೆ ಮೇಲೆ. ಅರ್ಥ ಆಯ್ತಮ್ಮ? ಫಸ್ಟ್ ಹೊಡೆದಾಕಿ ಇದನ್ನ. ನಾವೇನೇ ಮಾಡ್ಕೊಂಡ್ರು ಕೂಡ ಸಮ ಇರ್ಲಿ ಅಷ್ಟೇ, ನನಗೆ ಹೈಟ್ ಆಗಬಾರ್ದು ಯಾವುದೇ ಕಾರಣಕ್ಕೂ. 1 ಇಂಚು ಹೈಟ್ ಬೇಡ. ಸರಿಮ್ಮ? ಕ್ಲೋಸ್ ಮಾಡಿ, ಫಸ್ಟ್ ಕ್ಲೋಸ್ ಮಾಡಿ. ನೋಡಿ, ಮೈನ್ ಇಂಪಾರ್ಟೆಂಟು ಇದು ಹೊಡೆದಾಕಿ ಅಲ್ಲಿ ಪಿಲ್ಲರ್ ಹಾಕಬೇಕು. ಪಿಲ್ಲರ್ ಏನ್ ಡಮ್ಮಿ ಪಿಲ್ಲರ್ ಹಾಕಿ ಸಾಕು. ನನಗೇನು ಒಳಗಳಿಂದ ತೋಡಿ ಏನೋ ಮಾಡ್ಬೇಕು, ಸಿಕ್ಕಾಪಟ್ಟೆ ಖರ್ಚು ಮಾಡ್ಬೇಕಾಗಿಲ್ಲ. ಡಮ್ಮಿ ಪಿಲ್ಲರ್ ಹಾಕಿದ್ರೆ ಸಾಕು. ಅರ್ಥ ಆಯ್ತಾ? ಇದನ್ನ ಅದ್ರ ಲೆವೆಲ್ಗೆ ಕ್ಲೀನ್ ಕಟ್ ಮಾಡಿ ಅಷ್ಟೇ ಸಾಕು. ನಿಮಗೆ ಎಷ್ಟು ರಿಲೀಸ್ ಆಗ್ತೀರಿ ನೀವು ಬೇಲ್ ಸಿಕ್ಕಂಗೆ ನಿಮಗೆ. ಅರ್ಥ ಆಯ್ತಾ? ಫಸ್ಟ್ ಅದು ನೋಡೋದಕ್ಕೆ ಫಸ್ಟ್ ಎಲ್ಲ ತಲೆ ಮೇಲೆ ಹಾಕೊಂಡು ಒಬ್ರಿಗೆ ಸೇರಿದ್ರೆ ಒಬ್ರಿಗೆ ಸೇರಿರಲ್ಲಮ್ಮ ನಿಮಗೆ. ಆರಾಗ ಒಬ್ರಿಗೆ ಸೇರಿದ್ರೆ ಒಬ್ರಿಗೆ ಸೇರಿರಲ್ಲ ನಿಮಗೆ. ಹಾ, ಹೊಡೆದಾಕಮ್ಮ ಫಸ್ಟು ಅದನ್ನ ಸಾಕು. ಚೆನ್ನಾಗಿದೆ. ನಾನು ಚೆನ್ನಾಗಿರೋದನ್ನ ಸುಮ್ಮನೆ ಬಿಡಿ, ಅದಂಗಿದೆ ಇದನ್ನ ಅಂತ ಕೇಳ್ಬೇಡಿ. ಚೆನ್ನಾಗಿರೋದನ್ನ ಚೆನ್ನಾಗಿದೆ, ಚೆನ್ನಾಗಿಲ್ದದ್ದು ಮಾತ್ರ ಮಾಡ್ಕೊಳ್ಳೋಣ ಅಷ್ಟೇ. ಸುಮ್ನೆ ಅದನ್ನ ಫಸ್ಟ್ ಹೊಡೆದಾಕಿ ಅದನ್ನ. ಅದೆಷ್ಟೋ ಖರ್ಚು ಬರುತ್ತೆ ಅದು? 1 ತಾಸು ಹೊಡೆದಾಕ್ತಾರ ಅದನ್ನ. ಅದು ನೋಡಿ ಗೊತ್ತಾಗುತ್ತೆ ನಿಮಗೆ. ಹೊಡೆದಾಕಿ ಖರ್ಚು ಕಡಿಮೆ ಹೇಳಿದಿನಲ್ವಾ? ಕಡಿಮೆ ಖರ್ಚು ಹೇಳಿದೀನಿ ನಿಮಗೆ. ಮತ್ತೆ ಅವಶ್ಯಕತೆ ಇದ್ದದ್ದು ಮಾತ್ರ ಹೇಳಿದ್ದೀನಿ ಅಲ್ವಾ? ನೋಡಿ,
ಈ ಪಿಲ್ಲರ್ ಇದೆಯಲ್ಲಮ್ಮ, ನಾವು ನೆನ್ಪಿಟ್ಕೊಳ್ಳಿ. ಈ ಅಲ್ಲಿಂದ ದಾರ ಹಿಡ್ಕೊಂಡ್ಬಿಡಿ. ಈ ಪಿಲ್ಲರ್ ಏನ್ ಹಾಕಿದ್ರು, ಈ ಪಿಲ್ಲರ್ ಲೈನ್ಗೆ ಪಿಲ್ಲರ್ ಬರ್ಲಿ, ಇಲ್ಲಿಗೆ ಈ ಪಿಲ್ಲರ್ ಲೈನ್ಗೆ ಪಿಲ್ಲರ್ ಬರ್ಲಿ ಅಷ್ಟೇ. ಇದ್ರ ಡಮ್ಮಿಗೆ ಟಚ್ ಮಾಡಿ ಅಷ್ಟೇ, ನನಗೆ ಇಷ್ಟೇ ಆಗಲ್ಲ, ಟಚ್ ಆಗ್ಬೇಕು ನನಗೆ. ನೀವು ಐರನ್ ಅನ್ನ ಮಾಡಿಸಿ ತಗಡ್ ಮಾಡ್ತಾರಲ್ವಾ, ನಿಮ್ ಕಡೆ ಏನಂತಾರೆ, ನೀವು ಏನಂತೀರ ಅದ್ ನೀವ್ ಹೇಳ್ಬೇಕು ನನಗೆ. ನಿಮ್ಗೆ ಅರ್ಥ ಆಗಿದ್ರೆ ಇನ್ನೊಂದ್ಸರಿ ಕೇಳಿ ನನಗೆ. ಇದೇ ತರ ಇಟ್ಗೆಲ್ ಕಟ್ಟಿಸ್ಬಿಡಿ. ನೀವೇನು ಒಳಗೆಲ್ಲ ತೋಡಿ ಮಾಡಿಸ್ಬಿಡಿ, ಅದನ್ನೇನು ತೂಕ ನಿಂತ್ಕೊಂಡ್ರಲ್ಲ ಅದೇನು. ಆದರೆ ಡಮ್ಮಿ ಆದ್ರೂ ಕೂಡ ಅದೇ ಲೆವೆಲ್ಗೆ ನೀವು ಸ್ಟ್ಯಾಂಡರ್ಡ್ ಆಗಿ ಮಾಡಿಸಿ. ಅದು ಬರ್ದಿದ್ರು ಪರವಾಗಿಲ್ಲ, ನನಗೊಂದು ಪಿಲ್ಲರ್ ಬಂದ್ರೆ ಸಾಕಿಲ್ಲಿ. ನೀವು ಯಾವತ್ ಪಿಲ್ಲರ್ ಹಾಕೊಂತೀರೋ ನೆಮ್ಮದಿಗೆ ಮಲಗ್ತೀರಿ ಗಂಡ ಹೆಂಡತಿ. ಅರ್ಥ ಆಯ್ತು ಹೇಳೋದು? ಅಮ್ಮಯ್ಯ ಬಮ್ಮ, ಇದೆಲ್ಲ ಓಕೆ, ಇದೆಲ್ಲ ಓಕೆ. ಪಾಟಲ್ಲಿ ಇಡಬೇಡಿ, ಪಾಟಿಂದ ಕಿಟ್ಕೊಳ್ಳಿ, ಸರಿನಾ? ಸಾಧ್ಯವಾದಷ್ಟು ಇವೆಲ್ಲ ಪಾಟ್ ತೆಗೆದು ಫ್ರೀ ಆಗಿಬಿಡಿ, ಇದನ್ನ ಎಲ್ಲ ಫ್ರೀ ಆಗಿಬಿಡಿ, ಸರಿನಾ? ಇವೆಲ್ಲ ತೆಗೀರಿ, ಇದನ್ನ ಫ್ರೀ ಆಗಿಬಿಡಿ ಇದನ್ನ. ಮತ್ತಿನ್ನೊಂದು, ಅರ್ಧದಿಂದ ನೋಡಿ ಎಲ್ಲ ಮಣ್ಣು ಹಾಕಿದಿರಿ, ನೀವು ಎಲ್ಲ ಮಣ್ಣು ಹಾಕಿದಿರಿ. ಅರ್ಧದಿಂದ ಟೋಟಲ್ ತೆಗೆದಾಕಿ ಇದನ್ನ ಎಲ್ಲ. ಇದಕ್ಕೆ ನೀರ್ ಹಾಕಿದ್ರೆ ಆ ಕಡೆ ಹೋಗ್ಬಿಡ್ಲಿ, ಈಗ ಕೆತ್ತರಾಗಿ ಬಿಡ್ತಲ್ವಾ, ತೆಗೆದಾಕ್ಬಿಡಿ, ಎಲ್ಲ ತೆಗೆದಾಕಿ ಅವೆಲ್ಲ ತೆಗೆದ್ಬಿಡಿ ಪ್ಲಾಂಟ್ಸ್, ಸರಿನಾ? ಅರ್ಧದಿಂದ ಪೂರ್ತಿ ತೆಗೆದ್ಬಿಡಿ ಅದನ್ನ. ಇದಕ್ಕಿಂತ ಡೌನ್ ಮಾಡಿ ಈ ಇದಿದೆಯಲ್ಲ, ಮಣ್ಣು ಕುಪ್ಪೆ ಇದೆಯಲ್ಲ, ಗೊಬ್ಬರ ಕುಪ್ಪೆ ಆ ಕಡೆ ಹಾಕಿ, ಸರಿನಾ? ಫಿನಿಶ್ ಕ್ಲೀನ್. ನಮ್ ಫೇಸ್ ಇರುತ್ತಲ್ಲ, ಫೇಸ್ ವಾಶ್ ಮಾಡ್ಕೊಳ್ತೀವಲ್ಲ, ಹಂಗಿರ್ಬೇಕಿದೆ ನಮಗೆ. ನಾವೇ ಡಿಸ್ಟರ್ಬ್ ಮಾಡ್ಕೋಬೇಕು. 50% ಇಂದ ಟೋಟಲ್ ಆಗಿ ಫಸ್ಟ್ ಕ್ಲಾಸ್ ಆಗಿರ್ತಮ್ಮಯ್ಯ, ಡೌಟ್ ಇಲ್ಲ. ಇಷ್ಟು ಮಾತ್ರ ಮಾಡ್ಕೊಳ್ಳಿ, ನಿಮ್ಗೆ ಬಹಳ ಖರ್ಚು ಹೇಳಿಲ್ಲ ನಾನು ಅಲ್ವಾ? ನಿಮಗೆ ಇಮಿಡಿಯೇಟ್ ಆಗಿ ನಿಮ್ಗೆ ರಿಯಾಕ್ಷನ್ ಆಗ್ಬೇಕು ಅಲ್ವಾ? ಹೇಳಿ ಯಜಮಾನ್ರಿಗೆ ಹೇಳಿ, ತಮ್ಮ ಆರೋಗ್ಯನೂ ಸುಧಾರಿಸುತ್ತೆ. ಅರ್ಥ ಆಯ್ತಾ? ಸುಧಾರಿಸ ನಾನು ನೀವು ಇನ್ನೊಂದ್ಸರಿ ಬರ್ಬೇಕಾದ್ರೆ ನಗಬೇಕು ನೀವು ನನ್ನ ಹತ್ರ. ಅರ್ಥ ಆಯ್ತು ಹೇಳೋದು? ನಿಮ್ಗೆ ಏನೂ ಆಗಲ್ಲ, ನೆನ್ಪಿಟ್ಕೊಳ್ಳಿ, ನಿಮಗೆ ಏನು ಆಗಲ್ಲ. ನಾನ್ ಶ್ಯೂರಿಟಿ, ಅದಕ್ಕೆ ನಾನು ಶ್ಯೂರಿಟಿ ಕೊಡಲ್ಲ. ನನ್ನ ಮಾತೆ ಶ್ಯೂರಿಟಿ ನಿಮಗೆ. ಇಲ್ಲಿ ಪಿಲ್ಲರ್ ಹಾಕೊಳ್ಳಿ, ಅದು ರೆಡಿ ಮಾಡ್ಕೊಳ್ಳಿ ಅಷ್ಟೇ. ಅದೇ ಶ್ಯೂರಿಟಿ ಇದ್ದಂಗೆ ಅಷ್ಟೇ ನನಗೆ, ನಿಮಗೆ ಅಲ್ವಾ? ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ಗುರು ಗೌರವಾರ್ಪಣೆ. ಮಾನ್ಯ